ಬಂಧುಗಳೇ ನಮಸ್ಕಾರ. ನಾನು ಮಾತಾಡ್ತಾ ಇದ್ದೀನಿ ಮೊಹಮ್ಮದ್ ಇಮ್ರಾನ್ ಶ್ರೀರಂಗಪಟ್ಟಣದಿಂದ. ಸರ್, ಮಾನ್ಯ ಯುಟಿ ಖಾದರ್ ಆರೋಗ್ಯ ಸಚಿವರಿಗೆ ಮತ್ತು ಹಾಗೂ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಜ್ ಮತ್ತು ವಕ್ಫ್ ಖಾತೆ ಸಚಿವರಿಗೆ ಅಭಿನಂದನೆಗಳು. ನಾವು ನಿಮ್ಮಲ್ಲಿ ತುಂಬ ಆಶಾಭಾವನೆಗಳನ್ನ ಇಟ್ಕೊಂಡಿದ್ದೀವಿ ಸರ್. ನಾನು ನಿಮ್ಮ ಚಿರಿಪರಿಚಯ ಮೊಹಮ್ಮದ್ ಇಮ್ರಾನ್ ಆತ್ಮೀಯ ಕೂಡ. ಸರ್, ನಾವು ಇಲ್ಲಿ ಭಾಳಷ್ಟು ಸಮಸ್ಯೆಗಳಿಂದ ಏನಂತ ಹೇಳಿದ್ರೆ ನಮ್ಮ ಇಂಡಿಯಾಗೆ 80 ವರ್ಷ ಆಗ್ತಿದೆ ಸರ್ ಸ್ವಾತಂತ್ರ್ಯ ಸಿಕ್ಕಿ. ಅಲ್ಲಿಂದ ಇಲ್ಲಿವರೆಗೆ ಈ ವಕ್ಫ್ ಬೋರ್ಡ್ ಆಸ್ತಿಗಳ ನ್ಯಾಯ, ನಮ್ಮ ಮೇಲೆ ನಡೀತಾ ಇರುವಂಥ ಅನ್ಯಾಯ, ಅದ್ರ ಬಗ್ಗೆ ಭಾಳಷ್ಟು ನಾವು ಧ್ವನಿ ಎತ್ಕೊಂಡು ಬಂದಿದ್ದೀವಿ ಸರ್. ಈಗ ನಮ್ಮ ಮೈಸೂರು ಪ್ರಾಂತ, ಮಂಡ್ಯ ಜಿಲ್ಲೆ ಪ್ರಾಂತ, ಬ್ಯಾಂಗ್ಳೂರು ಪ್ರಾಂತ, ದಾವಣಗೆರೆ ಪ್ರಾಂತ ಮತ್ತು ಇಡೀ ಕರ್ನಾಟಕದಲ್ಲೇ ವಕ್ಫಿನ ಘೋಟಾಲಗಳು ತುಂಬ ಆಗೋಗಿದೆ ಸರ್. ಇದರಲ್ಲಿ ಎಷ್ಟು ಅನುದಾನಗಳು, ಟ್ಯಾಕ್ಸು ಎಲ್ಲ ತೊಗೊಂಡು ಬಂದು ಏನು ಮಾಡ್ತಾರೆ, ತೊಗೊಂಡು ಬಂದಾದಮೇಲೆ ಅದ್ರ ಲೆಕ್ಕಾಚಾರ ಮಂಡನೆ ಮಾಡಿದೆ, ಅದ್ರ ಲೆಕ್ಕಾಚಾರ ಎಲ್ಲಿ ಹೋಗ್ತಿದೆ, ಏನು ಮಾಡಿದ್ದಾರೆ ಅಂತಲೇ ಮಂಡನೆ ಮಾಡಿದೆ. ಪಬ್ಲಿಕ್ಗಳಲ್ಲೆಲ್ಲ ಎಷ್ಟೋ ಲೂಟಿ ಮಾಡ್ಕೊಂಡು, ಕಮಿಟಿಗಳು ಮಾಡ್ಕೊಂಡು, ಬೈಲಾ ವೈಲೇಷನ್ ಮಾಡ್ಕೊಂಡು, ಸರ್ಕ್ಯುಲೇಷನ್ಗಳೆಲ್ಲ ವೈಲೇಷನ್ ಮಾಡ್ಕೊಂಡು ನಡೀತಾ ಇದ್ದಾರೆ. ಇದ್ರ ಮೇಲೆ ಯಾರೇ ಹಿಂದಿನ ಸಚಿವರಾಗಲಿ ಯಾರು ಗಮನ ಹರಿಸಲಿಲ್ಲ ಮತ್ತು ಯಾರು ಕೂಡ ಇದ್ರ ಮೇಲೆ ಯಾರೂ ಕ್ರಮ ಕೈಗೊಳ್ಳಿಲ್ಲ. ಯಾಕೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಮತ್ತು ಈ ವಕ್ಫ್ ಆಸ್ತಿ ಸರ್, ನಿಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪೈಗಂಬರ್ ಅವರಿಂದ ಪಾರಂಪರಿಕವಾಗಿ ಬಂದಿರೋಂಥ ಆಸ್ತಿ. ಇದು ಜನಗಳೇ ದಾನ ಮಾಡ್ಕೊಂಡು ಬಂದಿರೋದು, ಅಲ್ಲಿನ ಹೆಸರಲ್ಲಿ ದಾನ ಮಾಡ್ಕೊಂಡು ಬಂದಿರೋದು. ಇದು ನಿಮ್ಮ ಅಲ್ಲನ ಆಸ್ತಿ. ಇದ್ರ ಇನ್ಕಮ್ ಸೋರ್ಸ್ ಬಂದು ಬಡವರ ಹಕ್ಕು, ಬಡವರು, ವಿಧವೆಯರು ಯಾರಿದ್ದಾರೆ ಮತ್ತು ಅವರ ಹಕ್ಕು. ಮತ್ತು ಇದರ ಇನ್ಕಮ್ ಸೋರ್ಸು ಎಜುಕೇಷನ್, ಹೆಲ್ತ್ಗೋಸ್ಕರ ಬಳಕೆ ಮಾಡಬೇಕಾಗಿದ್ದು. ಆದರೆ ಇದನ್ನು ಬಳಕೆ ಮಾಡದೆ ಲೂಟಿ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು, ಸರ್ಕ್ಯುಲೇಷನ್ ಎಲ್ಲ ವೈಲೇಷನ್ ಮಾಡ್ಕೊಂಡು, ಇದ್ರ ಇನ್ಕಮ್ ಸೋರ್ಸಿಂದ ಒಳ್ಳೆ ಯೂನಿವರ್ಸಿಟಿ ಕಾಲೇಜ್ಗಳು, ಒಳ್ಳೆ ಎಜುಕೇಷನ್ ಕಾಲೇಜ್ಗಳು, ಒಳ್ಳೆ ನರ್ಸಿಂಗ್ ಕಾಲೇಜ್ಗಳು, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ಗಳನ್ನೆಲ್ಲ ಕಟ್ಟಬೇಕಾಗಿದ್ದು, ಸ್ಮಾರ್ಟ್ ಸ್ಕೂಲ್ಸ್ಗಳೆಲ್ಲ ಕಟ್ಟಬೇಕಾಗಿದ್ದು. ಆದರೆ 80 ವರ್ಷ ಆಗ್ತಾ ಇದೆ ಸರ್ ಸ್ವಾತಂತ್ರ್ಯ ಸಿಕ್ಕಿ. ಯಾವುದೇ ಕೂಡ ಇದರಿಂದ ಪ್ರಯೋಜನ ಆಗಲಿ, ನಮ್ಮ ಬಡವರಿಗಾಗಲಿ, ನಮ್ಮ ಕಮ್ಯುನಿಟಿಯವ್ರಿಗಾಗಲಿ, ಇಲ್ಲ ಬೇರೆ ಕಮ್ಯುನಿಟಿಯವ್ರಿಗಾಗಲಿ ಯಾರಿಗೂ ಕೂಡ ಏನು ಹೆಲ್ಪ್ ಆಗಿಲ್ಲ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲ ಉಮ್ಮತ್ತಿಗೆ ಅಂತ ಹೇಳಿದ್ದಿದ್ದು ಇದ್ರ ಇನ್ಕಮ್ ಸೋರ್ಸು. ಆದರೆ ಈ ಇನ್ಕಮ್ ಸೋರ್ಸು, ಈ ಚೇಲ ಚಪಾಟೆಗಳು, MLAಗಳ ಚೇಲ ಚಪಾಟೆಗಳು ಮತ್ತು MP ಗಳ ಚೇಲ ಚಪಾಟೆಗಳು ಯಾರು ಮತ್ತು ಅವರೆಲ್ಲ ಅವರ ಈ ವಕ್ಫ್ ಬೋರ್ಡ್ ಮಂಡಳಿಯ ಚೇಲ ಚಪಾಟೆಗಳನ್ನ ಕೂರ್ಸ್ಕೊಂಡು ಲೂಟಿ ಮಾಡ್ಕೊಂಡು ಎಲ್ಲ ಇದ್ರ ಇನ್ಕಮ್ ಸೋರ್ಸ್ ಎಲ್ಲ ದೋಚಿ, ನುಂಗಿ, ನೀರು ಕುಡ್ದು ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇದು ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿರುವಂಥದ್ದು ವಕ್ಫ್ ಬೋರ್ಡು. ಇದ್ರ ರೂಲ್ಸು, ರೆಗ್ಯುಲೇಷನ್ಸು ಹೇಳೋರಿಲ್ಲ, ಕೇಳೋರಿಲ್ಲ, ಹಿಂಗಾಗೋಗಿದೆ ಸರ್. ಆದರೆ ನಾವಿವತ್ತು ನಮ್ಗೆ ಎಲ್ಲ ಪರಿಜ್ಞಾನ ಕೊಟ್ಟಿದ್ದಾನೆ, ಅದನ್ನು ನಾವು ಕೇಳ್ತಾ ಇದ್ದೀವಿ. ಈ ಮೈಸೂರಲ್ಲಿ ಇರುವಂಥ ಅಲಿಮುಲ್ಲಾ RTA ಆ್ಯಕ್ಟಿವಿಟೀಸು ಅವರು ಭಾಳಷ್ಟು ಧ್ವನಿ ಎತ್ಕೊಂಡು ಬರ್ತಾ ಇದ್ದಾರೆ. ನಾವು ಕೂಡ ಇದ್ರ ಬಗ್ಗೆ ಎಲ್ಲ ಭಾಳ ವರ್ಷದಿಂದ ಶ್ರೀರಂಗಪಟ್ಟಣದಲ್ಲಿ ತುಂಬ ಕ್ವಶನ್ಗಳನ್ನ ಕೇಳ್ಕೊಂಡು ಬರ್ತಾ ಇದ್ದೀವಿ. ಬೇರೆ ಬೇರೆ ಡಿಸ್ಟಿಕ್ಗಳಲ್ಲೆಲ್ಲ ಕೇಳ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇದರಿಂದ ನಮ್ಗೆ ಯಾರಿಗೂ ಇನ್ನೂ ನ್ಯಾಯ ಸಿಕ್ಕಿಲ್ಲ ಸರ್. ನಮ್ಮ ಜನತೆಗೆ ನ್ಯಾಯ ಸಿಕ್ಕಿಲ್ಲ ಸರ್. ನಮ್ಮ ಬಡವರಿಗೆ ನ್ಯಾಯ ಸಿಕ್ಕಿಲ್ಲ ಸರ್. ನಮ್ಮ ಬಡವರ ಹಕ್ಕಿನ ಮೇಲೆ ಕೂತ್ಕೊಂಡು ಎಲ್ಲ ದೌರ್ಜನ್ಯ ಮಾಡ್ಕೊಂಡು ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ ನೀವು ಬಂದಾದ ಮೇಲೆ ಏನಾದ್ರೂ ಇದನ್ನ ಸುಧಾರಣೆ ತಂದು, ಮತ್ತು ಯಾರು ಇದೆಲ್ಲ ಲೂಟಿ ಮಾಡ್ಕೊಂಡು ಇದೆಲ್ಲ ದೋಚ್ಕೊಂಡು ನುಂಗಿ ನೀರು ಕುಡ್ಕೊಂಡು ನಡೀತಾ ಇದ್ದಾರೆ, ನಿಮ್ಮ ಪಬ್ಲಿಕ್ ಟ್ಯಾಕ್ಸ್ ಮನಿದೆಲ್ಲ ನುಂಗಿ ನೀರು ಕುಡ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕು. ಮತ್ತು ಅವ್ರಿಗೆ ಸೂಕ್ತ ಕ್ರಮ ಕೈಗೊಂಡು ನಮ್ಮ ಬಡವರಿಗೆ, ನಿಮ್ಮ ಸ್ಟೇಟಿನ ಬಡವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳೆಯ ವಿನಂತಿನ ಕೇಳ್ಕೊತಾ ಇದ್ದೀನಿ ಸರ್. ಇಷ್ಟು ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಇಂಡಿಯಾ, ಜೈ ಟಿಪ್ಪು ಸುಲ್ತಾನ್.